ಎಷ್ಟು ಜನ ಆರಿಸಿ ಕಳಿಸಿದ್ದಾರೆ? ಹೋದ್ ಸಾರಿ 25 ಎಷ್ಟು ಜನ? ಈ ಸಾರಿ ಎಷ್ಟು? ನಾವು 9 ಗೆದ್ದಿದೀವಿ. ಇನ್ನು ಉಳಿದದೆಲ್ಲ ಅವರೇ ಗೆದ್ದವರಲ್ಲ. ಕೇಳಿ ನೀನು, ಅವ್ರು ಬಂದಾಗ ಕೇಳಪ್ಪ. ಇವತ್ತಿನವರಿಗೆ ಒಂದು ದಿನ ಬಾಯಿ ಬಿಟ್ಟಿಲ್ಲ ಇವರು. ನಮ್ಮ ಬಿಜೆಪಿಯವರಾಗಿರ್ಬೋದು, JDS ನವರಾಗಿರ್ಬೋದು, ಒಂದು ದಿನ ಬಾಯಿ ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳೇ ಇಲ್ಲ ಇವತ್ತಿನವರಿಗೆ. No, see, except Andhra and ಇದು ಬಿಹಾರ್, ಇನ್ ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯನೇ. ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ? ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ? ಅಲ್ಲ, ರಾಜ್ಯದಲ್ಲಿ ಇನ್ನೂ ನಷ್ಟ ಆಗಿದೆ. ಇಲ್ಲ, ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು. ನಾವು 136 ಸೀಟ್ ಗೆದ್ಬಿಟ್ಟು, ಬೈ ಎಲೆಕ್ಷನ್ ಅಲ್ಲೂ ಗೆದ್ಬಿಟ್ಟು ಎಲ್ಲ. ಅದಕ್ಕೆ ದ್ವೇಷ ತೀರ್ಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಸದರ್ನ್ ಸ್ಟೇಟ್ಸ್ಗೆ ಈಗಾಗಲೇ ಕೂಗಿದೆ. ಸದರ್ನ್ ಸ್ಟೇಟ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇವ್ಯಾಲ್ಯೂಯೇಷನ್ ಆಫ್ ಟ್ಯಾಕ್ಸ್ ಅಲ್ಲೂ ಕಡಿಮೆ ಆಗ್ತಾ ಇದೆ. ನಮ್ಗೆಲ್ಲ ತರದ ಈ ಬಜೆಟ್ ಮತ್ತೆ ಸದರ್ನ್ ಸ್ಟೇಟ್ಸ್ಗೆ ಬಹಳಷ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ವೆದರ್ ಮೋದಿ ಅಂಡ್ ಹಿಸ್ ಟೀಮ್ ಇಸ್ ಅಗೇನ್ಸ್ಟ್ ದಿ ದ್ರಾವಿಡನ್ ಕಲ್ಚರ್ ಆರ್ ಸದರ್ನ್ ಸ್ಟೇಟ್ಸ್ ಅಂತ ಅನಿಸ್ತಾ ಇದೆ. ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ, ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ, ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು. ನಾನು ಸ್ಟೇಟ್ ಬಜೆಟ್ ಮಂಡಿಸಿದಾಗ ಹೇಳ್ತೀನಿ. ಇನ್ನು ನಾವು ಮಾರ್ಚ್ ತಿಂಗಳಲ್ಲಿ ಮಂಡಿಸೋದು. ಈಗಲೇ ಹೇಳ್ಬಿಡ್ಲ? ಬಜೆಟ್ ಎಲ್ಲ ಗೌಪ್ಯವಾಗಿರ್ಬೇಕು. ಅದೇನು ಹೇಳಲ್ಲ. ಈಗ ನಮ್ಮ ಬಜೆಟ್ ಬಗ್ಗೆನೇ ಮಾತಾಡಲ್ಲ. ನಮ್ಮ ಬಜೆಟ್ ಮಂಡಿಸಿದ ಮೇಲೆ ಮಾತಾಡಿ. ಯಾರು? ನಾನು ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ? ಏನಂತ ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಅಲ್ಲ, ಅವ್ರಿಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು ಅದು. ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ. ಏನ